ಕುಮಾರಸ್ವಾಮಿಯವರು ಕೂಡ ಈ ಅಕ್ಕಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಿವಿದಿದ್ದಾರೆ. ಏನು ಹೇಳಿದ್ದಾರೆ? ದೊಡ್ಡ ಆಲದ ಹಳ್ಳಿಯಲ್ಲಿ ಬೆಳೆದಿರೋದ ಈ ಅಕ್ಕಿಯನ್ನ ದೊಡ್ಡ ಆಲದ ಹಳ್ಳಿಯಲ್ಲಿ ಬೆಳೆದು ಕಳಿಸಿದ್ದೀರಾ ಅಕ್ಕಿನ? ಅದು ಡಿ ಕೆ ಶಿವಕುಮಾರ್ ಕಾಲೆಳೆದಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ರಾಮ ಮಂದಿರ ಉದ್ಘಾಟನೆಗೆ ಅವರನ್ನೂ ಕರೀಬೇಕಾ, ಆಹ್ವಾನ ನೀಡಿಲ್ಲ ಎಂಬ ಹೇಳಿಕೆಗೆ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಮಂತ್ರಾಕ್ಷತೆ ಬಿಜೆಪಿ ಅವ್ರದ್ದು ಅಂತ ಏನು ಅಕ್ಕಿಯವರ ಏನು ಇದರಲ್ಲಿ ದೊಡ್ಡಹಳ್ಳಿಯಲ್ಲಿ ಬೆಳೆದಿರೋದು ಇಲ್ಲ ಸರ್. ದೊಡ್ಡಹಳ್ಳಿಯಲ್ಲಿ ಬೆಳೆದು ಕಳಿಸಿರೋ ಅಕ್ಕಿನ ಅದು ಡಿ ಕೆ ಶಿವಕುಮಾರ್ ಅವರು ನಮ್ಮನ್ನು ಕರೆದಿಲ್ಲ ಅಂತ ಹೇಳಿದ್ರು. ಕರಿಬೇಕಾ? ಅದಕ್ಕೆ ಯಾರು ಬೇಕಾದ್ರು ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ? ಅವತ್ತಿನ ದಿನ ಭಾಳ ದೊಡ್ಡ ಮಟ್ಟದಲ್ಲಿ ರಶ್ ಇರ್ತಕ್ಕಂಥದ್ದೇನಿದೆ, ಪ್ಯಾನಿಕ್ ಆಗೋದು ಬೇಡ. ಏನು ಸಾರ್ವಜನಿಕರಿಗೆ ತರೀತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನೀವು ಯಾವಾಗ ಬೇಕಾದ್ರೂ ಬಂದು ನೋಡ್ಬೋದು ಅಂತ ಅವರೇ ಕರೆ ಕೊಟ್ಟಿದ್ದಾರೆ ಜನಕ್ಕೆ. ಯಾರು ಬೇಕಾದರೂ ಹೋಗ್ಬೋದು, ಅದಕ್ಕೇನು ಪರ್ಮಿಷನ್ ಬೇಕಾ? ಅವತ್ತಿನ ದಿನದ ಕಾರ್ಯಕ್ರಮ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ರೆ ಅಲ್ಲಿ ಸಮಸ್ಯೆಗಳಿದೆ ಅಂತಕ್ಕಂಥ ಇಲ್ಲಿ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ. ಯಾರು ಬೇಕಾದ್ರೂ ರಾಮನ ಬಗ್ಗೆ ಭಕ್ತಿ ಇರತಕ್ಕಂಥವ್ರು, ದೇವ್ರ ಮೇಲೆ ನಂಬಿಕೆ ಇರೋರು, ಯಾಕೆಂದರೆ ಅವ್ರ ಮನೆಯಲ್ಲ ಬರೀ ದೇವ್ರ ಫೋಟೋಗಳೇ ಇವೆ, ಬೇಕಲ್ಲ ದೇವ್ರ ಫೋಟೋ. ಆ ದೇವ್ರ ರಕ್ಷಣೆ ಇಲ್ಲದೆ ಹೋದ್ರೆ ಆಗಬೇಕಲ್ಲ, ಉಳಿಬೇಕಲ್ಲ ಆಮೇಲೆ. ಪಾಪ ಅದಕ್ಕೆ ದೇವ್ರ ನೆನೆಸ್ಕೊತಾರೆ. ನನ್ನ ಸಹೋದ್ಯೋಗಿ ಮಸೂದ್ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಇದು ಬೇರೆ ರೀತಿಯಾಗಿ ಈಗ ತಿರುವನ್ನು ಪಡ್ಕೊಳ್ಳೋಕೆ ಶುರು ಆಗಿದೆಯಾ ಅಂತ ಡಿ ಕೆ ಶಿವಕುಮಾರ್ ಅವರ ಅನ್ನಭಾಗ್ಯದ ಅಕ್ಕಿಯನ್ನು ಮಂತ್ರಾಕ್ಷತೆಗೆ ಬಳಕೆ ಮಾಡಿದ್ದಾರೆ ಅನ್ನುವಂಥ ಹೇಳಿಕೆ. ಮಸೂದ್, ಅರುಣ್, ಬಿಜೆಪಿಯವರು ಮಂತ್ರಾಕ್ಷತೆ ವಿತರಣೆ ಮಾಡುವಂತಹ ಅಭಿಯಾನ ಮಾಡ್ತಾ ಇದ್ದಾರೆ. ಆ ಮಂತ್ರಾಕ್ಷತೆಯಲ್ಲಿ ಅಕ್ಕಿ ಕಾಳೇನಿದೆ, ಆ ಅಕ್ಕಿ ಕಾಳು ಅನ್ನಭಾಗ್ಯ ಹಾಕಿದ್ದು ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಅನ್ನುವಂಥ ಏನು ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿ ಅವರು. ಡಿ ಕೆ ಶಿ ಅವರ ಈ ಹೇಳಿಕೆ ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಮುಖ್ಯವಾಗಿ ಬಹುತೇಕ ನಾಯಕರು ಡಿ ಕೆ ಶಿ ಅವರ ಹೇಳಿಕೆ ಖಂಡಿಸಿ ಮಾತನಾಡಿದ್ರು. ಎರಡು ವಿಚಾರ ಮುಖ್ಯವಾಗಿ ಸ್ಪಷ್ಟಪಡಿಸಿದ್ರು. ಒಂದು, ಡಿ ಕೆ ಶಿ ಅವರು ರಾಮನಿಗೆ ಅವಮಾನ ಮಾಡಿದ್ದಾರೆ, ಕ್ಷಮೆ ಕೇಳಬೇಕು ಸಾರ್ವಜನಿಕವಾಗಿ, ಈ ಥರ ಹೇಳಿಕೆ ಕೊಡೋ ಮೂಲಕ ಕೀಳು ಮಟ್ಟದ ಅಭಿರುಚಿ ಅವ್ರದ್ದು ಅನ್ನುವಂಥದ್ದನ್ನು ಅವರೇ ತೋರಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು. ಇನ್ನೊಂದು, ರಾಜ್ಯ ಸರ್ಕಾರ ಅಕ್ಕಿಯಲ್ಲಿ ಅಕ್ಕಿ ಕೊಡ್ತಾ ಇರುವಂಥದ್ದು ಮೋದಿ ಅವರು, ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇರುವಂಥದ್ದು. ಪ್ರತಿಯೊಂದು ಅಕ್ಕಿ ಕಾಳಿನಲ್ಲೂ ಕೂಡ ಮೋದಿ ಅವರ ಹೆಸರಿದೆ, ಪ್ರತಿಯೊಂದು ಅಕ್ಕಿ ಕಾಳಿನಲ್ಲೂ ಕೂಡ ರಾಮನ ಹೆಸರಿದೆ. ಒಂದು ರೀತಿಯಲ್ಲಿ ರಾಜಕಾರಣಕ್ಕಾಗಿ ಡಿ ಕೆ ಶಿ ಅವರು ಈ ಥರದ ಹೇಳಿಕೆ ಕೊಡ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರ ಅಕ್ಕಿನೇ ಕೊಡ್ತಾ ಇಲ್ಲ, ಓನ್ಲಿ 5 kg ಅಕ್ಕಿಗೆ ದುಡ್ಡು ಮಾತ್ರ ಕೊಡ್ತಾ ಇರೋದು, ಅದು ಸರಿಯಾಗಿ ಕೊಡ್ತಾ ಇಲ್ಲ. ತಾವು ಅಕ್ಕಿ ಕೊಡದೇನೆ ಅಕ್ಕಿ ನಮ್ಮ ಸರ್ಕಾರದ್ದು, ಅದು ಮಂತ್ರಾಕ್ಷತೆಗೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ರಾಜಕೀಯ ಹೇಳಿಕೆ ಕೊಡ್ತಾ ಇದ್ದಾರೆ. ಇದೊಂದು ರೀತಿ ಕೀಳು ಮಟ್ಟದ ಹೇಳಿಕೆ ಅನ್ನುವಂತಹ ವಾಗ್ದಾಳಿಯನ್ನ ಮಾಡಿದ್ದಾರೆ. ತುಂಬಾ ಜನ ಬಿಜೆಪಿ ನಾಯಕರು ಈ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಅಕ್ಕಿ ಕಾಳಲ್ಲಿ ಮೋದಿ ಹೆಸರಿದೆ, ರಾಮನ ಹೆಸರಿದೆ, ಇವ್ರ ಸರ್ಕಾರದ ಹೆಸರು ಎಲ್ಲಿದೆ ಅನ್ನುವಂಥ ವಾಗ್ದಾಳಿಯನ್ನ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ರಾಜಕೀಯ ಕೆಸರೇರ್ ಚಾಟಕ್ಕೆ ಡಿ ಕೆ ಶಿ ಅವರು ಒಂದು ರೀತಿಯಲ್ಲಿ ಇಂಬು ಕೊಟ್ಟಂತಾಗಿದೆ. ಬಿಜೆಪಿಯವರು ಅದಕ್ಕೆ ಸರಿಯಾಗಿಯೇ ಕೌಂಟರ್ ಕೊಡ್ತಾ ಇದ್ದಾರೆ. ಅರುಣ್, ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಕ್ಕಿ ಮೇಲೆ ಯಾರು ಹೆಸರು ಇರೋದಿಲ್ಲ, ಅಕ್ಕಿ ಮೇಲೆ ತಿನ್ನೋರ ಹೆಸರು ಇರುತ್ತೆ ಅಷ್ಟೇ.